ಹಿಟ್ 3 ಇದು ನಾನಿ ಅವರು ಮೇನ್ ಲೀಡ್ ಆಗಿ ಅಷ್ಟೇ ಅಲ್ಲದೆ ಹಣ ಹೂಡಿರೋ ಪ್ರೊಡ್ಯೂಸರ್ ಆಗಿ ಕಾಣಿಸ್ಕೊಂಡಿರುವಂಥ ಸಿನಿಮಾ. ಸ್ಟೋರಿ ಆ್ಯಂಡ್ ಡೈರೆಕ್ಷನ್ ಬೈ ಶೈಲೇಶ್ ಕೊಲ್ಲನು. ಈ ಹಿಂದೆ ಶೈಲೇಶ್ ಕೊಲ್ಲನ್ ಅವರು ಡೈರೆಕ್ಟರ್ ಆಗಿ, ನಾನಿ ಅವರು ಪ್ರೊಡ್ಯೂಸರ್ ಆಗಿ ಯುನಾನಿಮಸ್ ಪ್ರೊಡಕ್ಷನ್ಸಿಂದಾನೇ ಹಿಟ್ 1 ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. ಇದು 2020ರಲ್ಲಿ. ಹಾಗೆ ಸೇಮ್ ಫ್ರಾಂಚೈಸಿಯಿಂದ ಹಿಟ್ 2 ಅನ್ನೋ ಸಿನಿಮಾ ಕೂಡ 2022ರಲ್ಲಿ ರಿಲೀಸ್ ಆಗಿತ್ತು. ಸೊ ಅದೇ ಫ್ರಾಂಚೈಸಿಯಿಂದ ಬಂದಿರುವಂಥ ಮೂರನೇ ಕೇಸೇ ಹಿಟ್ 3. ಸೊ ಈ ಒಂದು ಸಿನಿಮಾ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯನ್ ರಿಲೀಸ್‌ನ ಪಡ್ಕೊಂಡಿದೆ. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗಿದೆ? ಹಿಟ್ 1, 2 ಅಷ್ಟೇ ಎಂಗೇಜಿಂಗ್ ಇದೆಯಾ? ನಾನಿ ಅವ್ರಿಗೆ ಈ ಸಿನಿಮಾ ವರ್ಕ್ ಆಯ್ತಾ? ಎಲ್ಲವನ್ನ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ರಿಯಲ್ ಟಾಕ್ ರಿವ್ಯೂಸ್. ಇದು ನಮ್ಮ ಚಾನೆಲ್‌ನ ಮೊದಲನೇ ಸಿನಿಮಾ ರಿವ್ಯೂ. ಕತೆ ವಿಚಾರಕ್ಕೆ ಬರೋದಾದ್ರೆ, ಅರ್ಜುನ್ ಸರ್ಕಾರ್ ವೈಜಾಗ್ ಹಿಟ್ ಟೀಮ್‌ನ ಒಬ್ಬ ಪೊಲೀಸ್ ಆಫೀಸರ್, ರೂತ್‌ಲೆಸ್ ಪರ್ಸನ್. ಹೀರೋ ಕ್ಯಾರೆಕ್ಟರೈಸೇಷನ್‌ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಂದ್ರೆ ಹೀರೋ ಕ್ಯಾರೆಕ್ಟರ್‌ಗೆ ತುಂಬಾ ಹೀರೋಯಿಕ್ ಪವರ್ ಇಡದೆ, ತುಂಬಾ ಫ್ಲಾಸ್‌ನ ಇಟ್ಟು ನಾರ್ಮಲೈಸ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಹೀರೋಗೆ ಏಜ್ ಆಯ್ತು ಅನ್ನೋ ಒಂದು ಬೇಜಾರು ಒಂದ್ ಕಡೆ ಇದ್ರೆ, ಅವನಿಗೆ ಆಗುವಂಥ ಹೆಲ್ತ್ ಇಶ್ಯೂಸ್, ಲೆಫ್ಟ್ ಹ್ಯಾಂಡ್ ಜಾಯಿಂಟ್ ಪೇನ್ ಅಂತ ಹೇಳೋದಾಗಿರ್ಬೋದು, ಅಥವಾ ಬಿ-ಪಿ ಇಶ್ಯೂಸ್, ಆಂಗರ್ ಇಶ್ಯೂಸ್, ಈ ಥರ ತುಂಬ ಫ್ಲಾಸ್‌ನ ಇಟ್ಟು ಹೀರೋ ಕ್ಯಾರೆಕ್ಟರ್ ನಮ್ಮಲ್ಲೇ ಒಬ್ಬ ಅಂತ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಕ್ಚುಲಿ ಅದು ತುಂಬಾ ವರ್ಕ್ ಆಗಿದೆ ಅಂತಾನೂ ಹೇಳ್ಬೋದು. ಅಕ್ರಾಸ್ ಇಂಡಿಯಾ ಸೇಮ್ ಪ್ಯಾಟರ್ನ್ ಅಲ್ಲೇ ಕೊಲೆಗಳು ನಡೀತಾ ಇರುತ್ತೆ. ಟ್ರೈಲರಲ್ಲಿ ತೋರಿಸಿರೋ ಹಾಗೇನೆ ಒಬ್ಬ ವ್ಯಕ್ತಿನ ಉಲ್ಟಾ ಕಟ್ಟಿ ಕೊಲೆ ಮಾಡುವಂಥ ಒಂದು ವಿಧಾನ. ಸೊ ಈ ಕೊಲೆ ಕೇಸ್‌ನ ಸಾಲ್ವ್ ಮಾಡೋದಕ್ಕೆ ಅಂತಾನೆ ಅರ್ಜುನ್ ಅಂಡ್ ಗ್ಯಾಂಗ್ ರೆಡಿ ಆಗ್ತಾರೆ. ಯಾರು ಮಾಡಿರೋದು, ಯಾಕೆ ಮಾಡಿರೋದು ಅಂತ ತಿಳ್ಕೊಳ್ಳುವಂಥ ಒಂದು ಇನ್ವೆಸ್ಟಿಗೇಟಿವ್ ಪ್ರಾಸೆಸ್ಸೇ ಕಥೆಯ ಪ್ಲಾಟ್ ಲೈನ್. ಈ ಹಿಂದೆ ಬಂದಿದ್ದಂಥ ಹಿಟ್ 1 ಆಂಡ್ 2 ನಲ್ಲಿ ಟೈಟ್ ಸ್ಕ್ರೀನ್ ಪ್ಲೇ ಮತ್ತೆ ಪ್ರಾಪರ್ ಸ್ಟೋರಿ ಟೆಲ್ಲಿಂಗ್ ಇತ್ತು. ಅಂದ್ರೆ ಡೈರೆಕ್ಟರ್ ಕಥೆ ಇನ್ವೆಸ್ಟಿಗೇಷನ್ ಪ್ರಾಸೆಸ್‌ನ ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ಡಿವೈಟ್ ಆಗಿರಲಿಲ್ಲ. ಆದ್ರೆ ಹಿಟ್ 3 ನಲ್ಲಿ ಅದು ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅಂತ ನನಗನ್ನಿಸ್ತು. ಯಾಕಂತಂದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್ ಮೇಲೆ ಅಥವಾ ಹೀರೋ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಹೋಗಿ ಎಲ್ಲೋ ಸ್ಟೋರಿ ಟೆಲ್ಲಿಂಗ್‌ನ ಬಿಟ್ಕೊಟ್ರೇನೋ ಅನ್ನೋ ಒಂದು ಫೀಲ್ ಆಡಿಯನ್ಸ್‌ಗೆ ಖಂಡಿತವಾಗ್ಲೂ ಬರುತ್ತೆ. ಹಾಗಂತ ಹೀರೋ ಕ್ಯಾರೆಕ್ಟರೈಸೇಷನ್ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿದ್ದು ನೆಗೆಟಿವ್ ಆಯ್ತು ಅಂತಾನೂ ಅಲ್ಲ. ಬಿಕಾಸ್ ನಾನಿ ಅವರು ಆ ಒಂದು ಕ್ಯಾರೆಕ್ಟರ್‌ನ ಅಷ್ಟೇ ಈಸಿಯಾಗಿ, ಎಫರ್ಟ್‌ಲೆಸ್ ಆಗಿ ನಿಭಾಯಿಸಿದ್ದಾರೆ. ಅರ್ಜುನ್ ಸರ್ಕಾರ್ ಅನ್ನೋ ಕ್ಯಾರೆಕ್ಟರ್‌ನ ನಾನಿ ಅವ್ರು ಬಿಟ್ರೆ ಬೇರೆ ಯಾರು ಮಾಡಕ್ ಚಾನ್ಸೇ ಇಲ್ಲ ಅನ್ನೋ ಒಂದು ರೀತಿನಲ್ಲಿ ಆ ಕ್ಯಾರೆಕ್ಟರ್‌ನ ನಿಭಾಯಿಸಿದ್ದಾರೆ. ಇನ್ನ ಶ್ರೀನಿಧಿ ಅವರ ವಿಚಾರಕ್ಕೆ ಬಂದ್ರೆ, ಶಿ ಹ್ಯಾಸ್ ಡನ್ ಜಸ್ಟಿಸ್ ಫಾರ್ ಹರ್ ಕ್ಯಾರೆಕ್ಟರ್. ಆದ್ರೆ ಫಸ್ಟ್ ಹಾಫ್ ನಲ್ಲಿ ಬರುವಂತ ಹೀರೋ ಅಂಡ್ ಹೀರೋಯಿನ್ ಲವ್ ಸೀನ್‌ಗಳು ಈ ಒಂದು ಇನ್ವೆಸ್ಟಿಗೇಟಿವ್ ಪ್ರಾಸೆಸ್‌ಗೆ ಸ್ವಲ್ಪ ಬ್ರೇಕ್ ಆಯ್ತೇನೋ ಅನ್ನೋ ಒಂದು ಫೀಲ್‌ನ ಕೊಡುತ್ತೆ. ಹೀರೋ ಮತ್ತೆ ಅವರ ತಂದೆಯ ಪಾತ್ರ ಮಾಡಿರುವಂತ ಸಮುದ್ರ ಕಣ್ಣಿ ಇವರಿಬ್ಬರ ಒಂದು ಕಾಂಬಿನೇಷನ್ ಮತ್ತೆ ಜೋಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಿಟ್ ಕೇಸ್ 1 ಆಂಡ್ 2 ಜಸ್ಟ್ ನಾರ್ಮಲ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗಿತ್ತು. ಆದ್ರೆ ಹಿಟ್ 3 ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಜೊತೆಗೆ ಆಕ್ಷನ್ ಥ್ರಿಲ್ಲರ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇದು ಒಂದು 70% ಅಷ್ಟು ಸಕ್ಸಸ್ ಆಗಿದೆ. 30% ಅಷ್ಟು ಅಲ್ಲಿ ಇಲ್ಲಿ ಫ್ಲಾಸ್ ಇದೆ. ಬಟ್ ಓವರ್ ಆಲ್ ಆಸ್ ಅ ಸಿನಿಮಾ ನೋಡಿದ್ರೆ ಇದು ಖಂಡಿತವಾಗ್ಲೂ ವರ್ಕ್ ಆಗಿದೆ. ಸೊ ಈ ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬರೋದಾದ್ರೆ, ದ ಮೇಜರ್ ಪಾಸಿಟಿವ್ ಆಫ್ ದಿಸ್ ಫಿಲಮ್ ಇಸ್ ನಾನಿಸ್ ಪರ್ಫಾರ್ಮೆನ್ಸ್. ಫ್ಯಾಂಟಾಬುಲಸ್ ಪರ್ಫಾರ್ಮೆನ್ಸ್. ಅರ್ಜುನ್ ಸರ್ಕಾರ್ ಅನ್ನೋ ಒಂದು ಪಾತ್ರನ ಅವರು ಬಿಟ್ರೆ ಬೇರೆ ಯಾರು ನಿಭಾಯಿಸಕ್ ಆಗಲ್ಲ ಅನ್ನೋ ತರ ಒಂದು ಫೀಲ್ ಮಾಡಿಸ್ತಾರೆ ನಮಗೆ. ಸೊ ಹ್ಯಾಟ್ಸ್ ಆಫ್ ಟು ನಾನಿ. ದ ಸೆಕೆಂಡ್ ಪಾಸಿಟಿವ್ ಇಸ್ ಕ್ಯಾಮ್ರಾ ವರ್ಕ್. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಜಾಗಗಳನ್ನ ತೋರಿಸೋದಾಗಿರ್ಬೋದು, ಆ್ಯಂಗಲ್ಸ್, ಕಾಶ್ಮೀರಲ್ಲಿ ಕೆಲವೊಂದು ಸೀನ್ಸ್ನ ತೋರಿಸಿದ್ದಾರೆ, ಫ್ಯಾಂಟಾಬುಲಸ್ ಆಗಿದೆ. ಮತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಕೆಲವೊಂದು ಸಿಂಗಲ್ ಟೇಕ್ ಶಾಟ್ಸ್ ಇದೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಪೋರ್ಷನ್ ವಾಸ್ ಫ್ಯಾಂಟಾಬುಲಸ್ ಅಗೇನ್. ಅದು ಒಂದು ಪಾಸಿಟಿವ್ ಆಗುತ್ತೆ ಸಿನಿಮಾಗೆ. ಮತ್ತು ಕೆಲವೊಂದು ಕ್ಯಾಮಿಯೋ ರೋಲ್ಸಿಂದ ಸಿನಿಮಾ ಒಂದು ಹೈಪ್ ಆಗುತ್ತೆ. ಅದು ಕೂಡ ಇಟ್ ವಾಸ್ ಅ ಗುಡ್ ಪಾಸಿಟಿವ್ ಆ್ಯಡ್ ಆನ್ ಫಾರ್ ದ ಫಿಲ್ಮ್. ಹಾಗೆ ಮೂವಿದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಟ್ ಈಸ್ ಲೈಕ್ ಅ ಕ್ಲಾಸಿಕ್ ಮೂವಿ. ಕ್ವಾಲಿಟಿ ಆಫ್ ದ ಫಿಲ್ಮ್ ಇಸ್ ಅಲ್ಟಿ. ನೆಗೆಟಿವ್ ವಿಚಾರಕ್ಕೆ ಬರೋದಾದರೆ, ಫಿಲಮ್‌ನ ಒಂದು ಬ್ಯಾಕ್‌ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್, ಮ್ಯೂಸಿಕ್ ಅಂತ ಹೇಳ್ಬೋದು. ಸಾಂಗ್ಸ್ ಆವ್ರೇಜ್ ಆಗೇನೇ ಇತ್ತು. ಆ ಥರ ಯಾವುದು ಗುನ್ಗೋ ಥರ ಯಾವುದೋ ಒಂದು ಹಾಡುಗಳಿರಲಿಲ್ಲ. ಹಾಗೆ ಒಂದು ಬಿ-ಜಿ-ಎಮ್ ಬಗ್ಗೆ ಬರೋದಾದರೆ, ಫಸ್ಟ್ ಹಾಫಲ್ಲಿ ಬಿ-ಜಿ-ಎಮ್ ವಾಸ್ ಆವ್ರೇಜ್ ಅಗೇನ್ ಇನ್ ದ ಸೆಕೆಂಡ್ ಹಾಫ್ ಆಲ್ಸೋ. ಆಮೇಲೆ ತುಂಬ ಕಡೆ ಹೈ ಮೂಮೆಂಟ್ಸ್ ಇರೋ ಜಾಗದಲ್ಲಿ ಕೂಡ ತುಂಬ ಪೇಲ್ ಮ್ಯೂಸಿಕ್, ಅಂದರೆ ಅಷ್ಟೊಂದು ಏನು ಹೈ ಕೊಡದೆ ತುಂಬ ನಾರ್ಮಲ್ ಆಗಿ ಹೋಗುವಂಥ ಮ್ಯೂಸಿಕ್ಕೇ ಕೊಟ್ಟಿದ್ದಾರೆ. ಕೆಲವೊಂದು ಹೈ ಮೂಮೆಂಟ್ಸ್ ಇತ್ತು, ಅವ್ರು ಯೂಸ್ ಮಾಡ್ಕೊಬೋದಿತ್ತು ಇನ್ನೂ ತುಂಬ ಚೆನ್ನಾಗಿ, ಇಫ್ ದ ಬಿ-ಜಿ-ಎಮ್ ವಾಸ್ ವೆರಿ ಗುಡ್. ಬಟ್ ಒಳ್ಳೆ ಕ್ಯಾಮ್ರಾ ವರ್ಕ್ ಮಾಡಿ, ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟು,
BGM ಅಲ್ಲಿ ಯಾಕೋ ಸ್ವಲ್ಪ ಎಡವಿದ್ರು ಅನ್ನೋ ಫೀಲ್ ನನಗೆ ಬಂತು. ಹಾಗೆ ಸೆಕೆಂಡ್ ನೆಗೆಟಿವ್ ಇಸ್ ಎಡಿಟಿಂಗ್. ತುಂಬ ಕಡೆ ಕಟ್ಸ್ ಮಾಡಿ ಇನ್ನೊಂದು 15 ನಿಮಿಷ ಇಳಿಸ್ಬೋದಿತ್ತು ಒಂದು ಕ್ರಿಸ್ಪ್ ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ. ಸೊ ಎಲ್ಲೋ ಸ್ವಲ್ಪ ಲ್ಯಾಗ್ ಅಂತ ಲೈಕ್ ಫಸ್ಟ್ ಹಾಫ್ 1 ಅವರ್ ಇದ್ರೂ ನನಗೆ ಎಲ್ಲೋ ಸ್ವಲ್ಪ ಲ್ಯಾಗ್ ಅಂತ ಅನಿಸ್ತು. ಮೇ ಬಿ ಇದು ಟೈಪ್ ಆಫ್ ಇನ್ವೆಸ್ಟಿಗೇಷನ್ ಇನ್ನೂ ಸ್ವಲ್ಪ ಫಾಸ್ಟ್ ಪ್ರೊಸೆಸಿಂಗಲ್ಲಿ ಇರ್ಬೋದಿತ್ತು. ದ ನೆಕ್ಸ್ಟ್ ನೆಗೆಟಿವ್ ಇಸ್ ದ ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿ ಪ್ರೀ ಕ್ಲೈಮ್ಯಾಕ್ಸಿಗೆ ಬರೋವರ್ಗನೂ ತುಂಬ ಪ್ಲೇನ್ ಆಗೇನೆ ಹೋಗುತ್ತೆ ಸಿನಿಮಾ. ಯಾವುದೇ ಒಂದು ಎಕ್ಸೈಟಿಂಗ್ ಇನ್ಸಿಡೆಂಟ್ ಇರಲ್ಲ. ಜೊತೆಗೆ ಆ ಇನ್ವೆಸ್ಟಿಗೇಟಿವ್ ಪ್ರಾಸೆಸ್ ಅಂತ ಏನಿದೆ, ಆ ಥ್ರಿಲ್ಲಿಂಗ್ ಎಲಿಮೆಂಟೇ ಕಳ್ಕೊಂಬಿಡುತ್ತೆ ಸಿನಿಮಾ ಸೆಕೆಂಡ್ ಹಾಫ್ ಎಂಟರ್ ಆಗಿ ಪ್ರೀ ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಇಸ್ ಅಲ್ಟಿಮೇಟ್. ಬಟ್ ಅಲ್ಲಿವರೆಗೆ ಇನ್ನೂ ಏನೋ ಬೇಕಿತ್ತು ಅಥವಾ ಇನ್ನೂ ಟೈಮ್ ಸ್ಪೇಸ್ ಕಡಿಮೆ ಮಾಡ್ಬೋದಿತ್ತು ಅಂತ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತು. ಹಾಗೆ ದ ಮೇಜರ್ ಡ್ರಾಬ್ಯಾಕ್ ಆಫ್ ದಿಸ್ ಫಿಲಮ್ ಇಸ್ ಕ್ಯಾರೆಕ್ಟರೈಸೇಷನ್ ಆಫ್ ವಿಲನ್. ತುಂಬ ಪ್ಲೇನ್ ಇದೆ, ಅವ್ರಿಗೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಯಾಕೆ ಏನು ಏನಕ್ಕೆ ಅದು ಮಾಡ್ತಾ ಇದ್ದಾರೆ ಅನ್ನೋದೊಂದು ಬ್ಯಾಕ್ಗ್ರೌಂಡ್ ಕೊಟ್ಟಿಲ್ಲ. ಸೊ ವಿಲನ್ ಕ್ಯಾರೆಕ್ಟರ್ನ ಇನ್ನೂ ಸ್ವಲ್ಪ ನೀಟಾಗಿ ಬರ್ಕೊಂಬೋದಿತ್ತು ಅನ್ನೋದೊಂದು ಫೀಲ್ ಖಂಡಿತವಾಗ್ಲೂ ಕೊಡುತ್ತೆ. ಓವರಾಲ್ ಆಗಿ ಈ ಸಿನಿಮಾನ ನೋಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೋಡ್ಬೋದು. ನೀವೇನಾದರೂ ಆ್ಯಕ್ಷನ್ ಜಾನರ್ನ ಇಷ್ಟಪಡೋರು ಅಥವಾ ಈ ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ನ ಇಷ್ಟಪಡೋರು ಅಂಥವ್ರಾಗಿದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಇಸ್ ಅ ಗುಡ್ ವಾಚ್. ಹಾಗಂತ ಫ್ಯಾಮಿಲಿ ಜೊತೆ ಹೋಗ್ಬೋದಾ ಅಂತ ಕೇಳಿದ್ರೆ ಇಲ್ಲ. ಕೆಲವೊಂದು ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ, ಹಾಗೆ ವೈಲೆನ್ಸ್ ಜಾಸ್ತಿ ಇರೋದ್ರಿಂದ ಇಟ್ ಇಸ್ ನಾಟ್ ಅ ಫ್ಯಾಮಿಲಿ ವಾಚ್. ಬಟ್ ಆ್ಯಸ್ ಆ್ಯನ್ ಇಂಡಿವಿಜುವಲ್ ಯು ಕ್ಯಾನ್ ಗೋ ಅಂಡ್ ಟ್ರೈ ಇಟ್. ಜೊತೆಗೆ ನಾನು ಈ ಸಿನಿಮಾಗೆ 3.5 ರೇಟಿಂಗ್ ಕೊಡ್ತೀನಿ ಔಟ್ ಆಫ್ 5. ನೀವ್ಯಾರಾದರೂ ಆಗಲೇ ಸಿನಿಮಾನ ನೋಡಿದರೆ ನಿಮ್ಮ ಒಂದು ರಿವ್ಯೂನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದರಿಂದ ಬೇರೆ ಯಾರು ಸಿನಿಮಾನ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.